ಊರಲ್ಲಿ ಒಂದೇ ಒಂದು ಬೆಸ್ಟ್ ಪಾರ್ಟ್ ಅಂತಂದರೆ ಸನ್ಸೆಟ್. ಒಂಥರ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಸ್ಕೈಯಲ್ಲಿ ಪೂರ್ತಿ ಸೂರ್ಯ ಮುಳುಗೋದನ್ನ ನೋಡ್ಬೋದು. ಇದು ಹೆಂಗಿದೆ ಗೊತ್ತಾ, ಅಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಆ ಥರ ಇದೆ ಅದು. ನಮಗೆಲ್ಲ ಬರೀ ಪುಸ್ತಕದ ಬದನೆಕಾಯಿ ಅಂತಾರಲ್ಲ, ಆ ಥರ ಬರೀ ಪುಸ್ತಕದಲ್ಲಿ ಹೇಳ್ಕೊಡೋರು ಕ್ಲಾಸಲ್ಲಿ. ಈ ಥರ ಕರ್ಕೊಂಬಂದು ಹೇಳ್ಕೊಟ್ಟಿದ್ರೆ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ವಿ. ಹೇ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ವೆಲ್ಕಮ್ ಟು ದ ಲಾಸ್ಟ್ ಡೇ ಆಫ್ ದ ಟ್ರಿಪ್. ಇವತ್ತು ನಮ್ಮ ರೈಡಿನ ಕೊನೆಯ ದಿನ. ಇವತ್ತು ಆ್ಯಕ್ಚುಲಿ ಹೋಳಿ ದಿನ ಕೂಡ. ಇಲ್ಲಿ ಗುಜರಾತಲ್ಲಿ ಒಂಥರ ವಿಚಿತ್ರ ಸೆಲೆಬ್ರೇಷನ್ ಮಾಡ್ತಾರೆ. ಏನು ಅಂತಂದರೆ ಸಗಣಿ, ಆಮೇಲೆ ಮೊಟ್ಟೆ, ಆಮೇಲೆ ಡೀಸೆಲ್ಲು, ಆಯಿಲು ಇದನ್ನೆಲ್ಲ ಹಾಕ್ತಾರಂತೆ. ಹಾಗಾಗಿ ಬೆಳಿಗ್ಗೆ ಎಲ್ಲೂ ಹೋಗಿಲ್ಲ, ಸುಮ್ಮನೆ ರೂಮಲ್ಲೇ ಇದ್ದು ಚಿಲ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಹೋಲಿ ಎವ್ರಿವನ್. ಕಾರ್ ಇಸ್ ಫಿಲ್ಡ್ ವಿತ್ ಸಗಣಿ. ಇವತ್ತು ರೋಡಲ್ಲಿ ಹೋದ್ರೆ ಚೆನ್ನಾಗಿ ಸಗಣಿಲಿ ಹೊಡಿತಾರೆ. ಇವತ್ತು ಯಾರ್ಯಾರು ಬೈಕಲ್ಲಿ ಹೋಗ್ತಾರೆ ಅಂತ ನೋಡಬೇಕು. ಹೂ ಇಸ್ ರೆಡಿ ಟು ಗೋ ಇನ್ ಬೈಕ್? ಎನಿವನ್ ಫಾರ್ ಅ ಬೈಕ್ ರೈಡ್? Happy Holi Dina. Anyone up for a bike ride? I don't want to purify my next day. And it's a holiday. No, we have gas here. We don't have to go out today. ನಾವು ಇವತ್ತು ಸೆಲ್ಫ್ ಡಿಕ್ಲೇರ್ಡ್ ಹಾಲಿಡೇ ಕೊಟ್ಕೊಂಡಿದೀವಿ. ಯಾರು ಬೈಕ್ ಎತ್ತಾ ಇಲ್ಲ, ಮಾಡ್ತಾ ಇದ್ದೀವಿ. ಬಟ್ ಇವಾಗ ನಾವು ಹೋಗ್ತಾ ಇದ್ದೀವಿ ಹರಪ್ಪನ್ ವ್ಯಾಲಿ ಸಿವಿಲೈಸೇಷನ್ನ ಜಾಗಕ್ಕೆ. ಇದೊಂಥರ ಸೊಫಿಸ್ಟಿಕೇಟೆಡ್ ಸಿಟೀಸ್ನ ದೇ ಸ್ಟಾರ್ಟೆಡ್ ಡೆವಲಪಿಂಗ್. ತುಂಬ ಮಾಡ್ರನ್ ಟೆಕ್ನಿಕ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಇದ್ರ ಬಗ್ಗೆ ಎಲ್ಲ ನಾವು ತುಂಬಾ ಓದಿದ್ದೀವಿ, ಆದರೆ ಆವಾಗೇನೂ ಅರ್ಥ ಆಗ್ತಾ ಇರಲಿಲ್ಲ. ಯಾಕೆಂತಂದರೆ ಇದೆಲ್ಲ ಬರೀ ಹಿಸ್ಟ್ರಿ ಥಿಯರಿ ಆಗಿರೇ ಇತ್ತು. ಬಟ್ ನಾವು ಅದನ್ನು ಲೈವ್ ಆಗಿ ವಿ ಆರ್ ಗೋಯಿಂಗ್ ಟು ಶೋ ಯು, ಆರ್ ಐ ಆಮ್ ಗೋಯಿಂಗ್ ಟು ಶೋ ಯು ಚೇಸಿಂಗ್ ರೋಡ್ಸಲ್ಲಿ. ಬೈಕಲ್ಲಿ ಈಗಲೂ ಹೋಗ್ತಾ ಇಲ್ಲ. ಅಲ್ಲಿ ನಿಮಗೆ ನಮ್ಮ ಟಿ ಟಿ ಕಾಣ್ತಾ ಇದೆಯಲ್ಲ, ಆ ಟಿ ಟಿಯಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಟಿ ಟಿ ಓಡಿಸ್ತಿದ್ದಾರೆ ನಮ್ಮ ಅನಘಾ ಮೇಡಮ್ ಅವರು. ಹೌ ಆರ್ ಯು ಫೀಲಿಂಗ್? ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಹರಪ್ಪನ್ ಸಿವಿಲೈಸೇಷನ್. ಇಲ್ಲಿತ್ತು ಆ ಜಾಗ, ಆ 1000 ವರ್ಷದ ಕೆಳಗಡೆ ಏನಿತ್ತಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ಅನಘ ಮೇಡಮ್ ಇನ್ನ ಓಡಿಸ್ತಾನೆ ಇದ್ದಾರೆ ಗಾಡಿನ. ಸೋ ಫಾರ್ ಸೋ ಗುಡ್. ಹಿಯರ್ Rest of all the archaeological things that is ಅವಾಗಿನ ಕಾಲದ ಸೈನ್ ಬೋರ್ಡ್ ಅಂತ. ಇದು ಟಿಟೋಗ್ರಫಿ ಅಂತ ಕರೀತಾರೆ ಇದಕ್ಕೆ. He's telling it's called as titography because it's pictorial. ಫೈನಲಿ ನಾವು ಬಂದಿದ್ದೀವಿ ಧೋಲಾವೀರದ ಹರಪ್ಪನ್ ಸಿವಿಲೈಸೇಷನ್ನಿಗೆ. ಇಲ್ಲಿ ನಾವು ಗೈಡ್ನ ಕರ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆದರೆ ಇಲ್ಲಿ ಇಟ್ಸ್ ಅ ಪ್ಲೇನ್ ಗ್ರೌಂಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಗಾಳಿ ಹೊಡಿತಾ ಇತ್ತು. ಹಾಗಾಗಿ ಐ ಥಾಟ್ ಐ ಜಸ್ಟ್ ಡೂ ಅ ವಾಯ್ಸ್ ಓವರ್ ಆಫ್ ವಾಟ್ ಎವರ್ ಐ ಕುಡ್ ಹಿಯರ್ ಅಂತ. ಸೊ ಇವರಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಧೋಲಾವೀರದ ಒನ್ ಆಫ್ ದ 5 ಲಾರ್ಜೆಸ್ಟ್ ಹರಪ್ಪನ್ ಸೈಟ್ಸಲ್ಲಿ ಒಂದಾಗಿದೆ. ಆ್ಯಂಡ್ ದೆನ್ ಇದು ಆರ್ಕಿಯಾಲಜಿಕಲ್ ಸೈಟ್ಸ್, ಇಂಡಿಯಾದಲ್ಲಿರೋ ಆರ್ಕಿಯಾಲಜಿಕಲ್ ಸೈಟ್ಸಲ್ಲಿ ಒನ್ ಆಫ್ ದ ಪ್ರಾಮಿನೆಂಟ್ ಸೈಟ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 2650 BC ಇಂದ ಶುರುವಾಗಿ 1450 BC ವರ್ಗೂನು ಇತ್ತು ಅಂತ ಹೇಳಲಾಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ತುಂಬಾ ರಿಸರ್ಚ್ ಮಾಡಿದಾರಲ್ಲ, ಆ ರಿಸರ್ಚ್ ಏನಂತ ತೋರಿಸುತ್ತೆ ಅಂದರೆ,
ಇಲ್ಲಿ ಅರೌಂಡ್ 3500 BC ವಿಚ್ ಇಸ್ ಪ್ರೀ ಹರಪ್ಪನ್ ಸಿವಿಲೈಸೇಷನ್ನಲ್ಲಿ ಆಕ್ಯುಪೇಷನ್ ಏನಿದೆ, ಅಂದರೆ ನಾವೇನು ಇವಾಗ ಕೆಲಸಗಾರಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಆ ಎರ ಶುರುವಾಗಿದೆ. ಆ್ಯಂಡ್ ದೇ ಹ್ಯಾವ್ ಕಂಟಿನ್ಯೂ ಟಿಲ್ 1800 BC ಅಂತ ಹೇಳ್ತಾರೆ. ಇದ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಇಲ್ಲಿ ಅರ್ಲಿ 1960ರಲ್ಲಿ ಶಂಭುಧನ್ ಗಢವಿ ಅಂತ ಯಾರಿದ್ದಾರೆ, ಧೋಲಾವೀರ ವಿಲೇಜ್ ಅವರು ಎಕ್ಸ್ಟ್ರೀಮ್ ಎಫರ್ಟ್ ಹಾಕಿದ್ದಾರೆ ಇಲ್ಲಿ. ಏನಕ್ಕೆ ಅಂದರೆ ಇಲ್ಲಿ ಒಂದು ಗೌರ್ಮೆಂಟ್ ಅಟೆನ್ಷನನ್ನು ಈ ಸೈಟಿಗೆ ತೊಗೊಂಬರೋಕ್ಕೆ ಅಂತ. ಸೊ ಅವರ ಈ ಎಫರ್ಟಿಂದನೇ ಈ ಸೈಟ್ ಅಫಿಷಿಯಲಿ ಡಿಸ್ಕವರ್ ಆಗಿದ್ದು 1967-68 ಬೈ JP ಜೋಶಿ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆ್ಯಂಡ್ as I already told you, this is the 5th largest of 8 major Harappan sites. So 8 Harappan sites ಇದೆ ಮೇಜರ್ ಆಗಿ, ಅದರಲ್ಲಿ ಇದು 5ನೇ ಲಾರ್ಜೆಸ್ಟ್ ಸೈಟ್ ಅಂತಲೂ ಹೇಳ್ಬೋದು. ಹಾಗೆ ಅವ್ರ ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಆಗ್ತಾ ನಮಗೇನು ಗೊತ್ತಾಯಿತು ಅಂದರೆ, ಈ ಹರಪ್ಪನ್ ಸೈಟ್ ಏನಿದೆ ಅಲ್ಲ, ಇದು ವಾಟರ್ ಕನ್ಸರ್ವೇಷನ್ ಸಿಸ್ಟಮಿಗೆ ತುಂಬ ಫೇಮಸ್ ಆಗಿತ್ತಂತೆ. ಆ್ಯಂಡ್ ದೇ ಹ್ಯಾಡ್ ಒನ್ ಆಫ್ ದ ಮೋಸ್ಟ್ ಸೊಫಿಸ್ಟಿಕೇಟೆಡ್ ವಾಟರ್ ಕನ್ಸರ್ವೇಷನ್ ಸಿಸ್ಟಮ್. ಇಲ್ಲಿ ಚಾನಲ್ಸ್ ಆಗಿರ್ಬೋದು, ರಿಸರ್ವಾಯ್ಸ್ ಆಗಿರ್ಬೋದು, ಇಲ್ಲಿ ಕಟ್ಸಿರೋ ಅಂಥ ಚಾನಲ್ಸ್ ಆಗಲಿ ರಿಸರ್ವಾಯ್ರ್ ಆಗಲಿ ವರ್ಲ್ಡಲ್ಲಿ ಯಾವುದೇ ಸೈಟಲ್ಲೂ ನೋಡೋಕ್ಕೆ ಸಿಗಲ್ಲ ಅಂತೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ಲಿ ಬಿಲ್ಟ್ ಬೈ ಸ್ಟೋನ್. ಈ ಸಿಟಿ ಒಂದು ಮ್ಯಾಸಿವ್ ರಿಸರ್ವಾಯ್ಸ್ ಅಂತ ಹೇಳಿದ್ರೂ ತಪ್ಪಾಗಕ್ಕಾಗಲ್ಲ. ಇಲ್ಲಿ ಫ್ರೆಶ್ ವಾಟರ್ ಸ್ಟೋರೇಜಿಗಾಗಲಿ, ರೇನ್ ವಾಟರ್ ಸ್ಟೋರೇಜಿಗಾಗಲಿ, ಇಲ್ಲಾಂತಂದರೆ ಅಕ್ಕಪಕ್ಕ ನದಿನ ಡೈವರ್ಟ್ ಮಾಡಿಬಿಟ್ಟು ಇಲ್ಲಿ ನೀರು ಸ್ಟೋರೇಜ್ ಮಾಡೋಕ್ಕಾಗಲಿ, ವಾಟರ್ನ ಹೇಗೆ ಕ್ಲೀನ್ ಮಾಡೋದು, ಹೇಗೆ ಕುಡಿಯೋಕ್ಕೆ ಯೂಸ್ ಮಾಡೋದು, ಡೆಸರ್ಟ್ ಕ್ಲೈಮೇಟಿಗೆ ಅಥವಾ ಈ ಕಚ್ಚಿನ ಕಂಡೀಷನ್ನಿಗೆ ಹೇಗೆ ವಾಟರ್ ಉಳಿತಾಯ ಮಾಡ್ಕೊಳ್ಳೋದು, ಇದು ಎಲ್ಲದನ್ನು ಅದ್ಭುತವಾಗಿ ತೋರಿಸ್ಕೊಡುತ್ತೆ ಅಂತ ಇವ್ರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ. ನಾರ್ತ್ ಗೇಟ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಆ ನಾರ್ತ್ ಗೇಟ್ ಬಗ್ಗೆ ಫುಲ್ ಡೀಟೇಲ್ಸ್ ಇದೆ ಇಲ್ಲಿ. ಹೌಸ್ ಬ್ಲಾಕ್ ವ್ಯೂ ವಿತ್ ಸ್ಟ್ರೀಟ್ಸ್ ಅಂಡ್ ಕ್ರಾಸ್ ಜಂಕ್ಷನ್ಸ್. ಅಲ್ಲಿ ಮಿಡಲ್ಟನ್ ಟೌನ್ ಅಂತ ಏನು ಹೇಳಿದ್ರಲ್ಲ, ಅದರಲ್ಲಿ ಹೇಗೆ ಲೈಕ್ ಬ್ಲಾಕ್ ಥರ ನಿಮಗೆ ಮನೆಗಳು ಹಳೇದು ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ದೆನ್ ಆಲ್ಸೋ ಕ್ರಾಸ್ ಜಂಕ್ಷನ್ ಸಿಗುತ್ತೆ. ಸೊ ದಟ್ ಅ ಪಾತ್ವೆ ಅಂತ ಏನು ಕರಿತೀವಲ್ಲ ಅದು. ಡ್ರೈನೇಜ್ ಸಿಸ್ಟಮ್ ನೋಡಿ ಅವಾಗಿಂದ ಹೇಗಿತ್ತು ಅಂತ. ಮಾಡ್ರನ್ ಎರಾ ಅಂತ ಶುರುವಾಗಿದ್ದೇನೆ ಬಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪ ವ್ಯಾಲಿ ಸಿವಿಲೈಸೇಷನಿಂದ. ಸೊ ಇದು ನಿಮಗೆಲ್ಲ ಪ್ರೂಫ್ ಏನಂತ, ಲೈಕ್ ಕಾಪರ್ ಮತ್ತು ಗೋಲ್ಡ್ ಆಬ್ಜೆಕ್ಟ್ಸ್ ಯೂಸ್ ಆಗಿತ್ತು, ಇಲ್ಲಾಂದರೆ ಕಲ್ಲಿಂದ ಏನೇನು ಹೇಗೆ ಮಾಡ್ತಾಯಿದ್ರು. ಆಮೇಲೆ ಯಾವ್ಯಾವ ಥರ ಮಾಡ್ರನ್ ಟೆಕ್ನಾಲಜೀಸ್ ಆಗಿರ್ಬೋದು, ಲೈಕ್ ಪಾತ್ರೆ ಆಗಿರ್ಬೋದು, ಕಟ್ಟಿಂಗ್ ಬೋರ್ಡ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ತಿದ್ರು. ಪ್ರತಿಯೊಂದೂ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ನಾವು ಲಾಸ್ಟ್ ಟೈಮ್ ಮ್ಯೂಸಿಯಮಲ್ಲಿ ನೋಡಿದ್ವಲ್ಲ ಶೆಲ್ ಆಬ್ಜೆಕ್ಟ್ಸ್ ಎಲ್ಲ. ಸೊ ಶೆಲ್ಲಿಂದ ಜ್ಯುವೆಲ್ರಿಯಿಂದ ಹಿಡಿದು ಒಂದು ಆರ್ಟಿಫ್ಯಾಕ್ಟ್ಸ್ ಏನು ಮಾಡ್ತಾರಲ್ಲ ಅದರದ್ದೆಲ್ಲದೂ ಇಲ್ಲಿ ಯಾವ್ಯಾವ ಥರ ಎಷ್ಟೆಷ್ಟು ಇಂಚ್ ಇದೆ ಪ್ರತಿಯೊಂದನ್ನು ತೋರಿಸಿದ್ದಾರೆ ಇದರಲ್ಲಿ. ಅದರದ್ದು ಪಿಕ್ಚರ್ ಇಲ್ಲಿ ಹಾಕಿದ್ದಾರೆ. ಸೊ ಯಾವ ಥರ ಮಾಡ್ರನೈಸ್ಡ್ ಆಗಿ ಪಾಟ್ಸ್ ಮಾಡ್ತಾಯಿದ್ರು ಅಥವಾ ಜ್ಯುವೆಲ್ರಿ ಹೇಗಿತ್ತು. ರಿಸರ್ವಾಯ್ ಕಟ್ತೀವಿ, ಕುಡಿಯೋ ನೀರನ್ನು ಉಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಲ್ಲ, ಅದು ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಇಂಡಸ್ ವ್ಯಾಲಿ ಸಿವಿಲೈಸೇಷನಿಂದ. ದಟ್ಸ್ ವಾಟ್ ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಅಲ್ಲಿ ನೋಡಿದ್ರಲ್ಲ ಅದು ಸಾಧಾರಣ ರಿಸರ್ವಾಯರ್ ಅಂತ ಇಟ್ಸ್ ಫೇಮಸ್ ಫಾರ್. ಬನ್ನಿ ಹೇಗಿದೆ ನೋಡೋಣ ಎಲ್ಲ. ಧೋಲಾವೀರ ಕಾಂಪೊನೆಂಟ್ಸ್ ಏನಿದೆಯಲ್ಲ ಇದು ಆ್ಯಕ್ಚುಲಿ 3 ಡಿವಿಷನ್ಸ್ ಆಗಿ ಮಾಡಿದ್ದಾರೆ. ಒಂದು ಸಿಟಿಡೆಲ್, ಇನ್ನೊಂದು ಮಿಡಲ್ ಟೌನ್ ಆ್ಯಂಡ್ ಇನ್ನೊಂದು ಲೋವರ್ ಟೌನ್ ಅಂತ. ಸೊ ಬೇಸಿಕಲಿ ಒಂದು ಉಳ್ಕೊಳ್ಳೋಕ್ಕೆ, ಇನ್ನೊಂದು ಟ್ರೇಡಿಂಗಿಗೆ. ಸೊ ಏನು ಇಲ್ಲಿಂದ ಮಾಡ್ತಾಯಿದ್ರು ಅಥವಾ ಇಲ್ಲಿಂದ ತೊಗೊಂಡ್ಬರ್ತಿದ್ರಲ್ಲ ಅದು ಟ್ರೇಡಿಂಗಿಗೆ ಯೂಸ್ ಮಾಡ್ತಾ ಇದ್ದಿದ್ದು. ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗಿಗೆ. ಸೊ ಅದನ್ನೆಲ್ಲದನ್ನು ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ ನಾವು.
ಮೈ ಗಾಡ್, ಎಷ್ಟು ದೊಡ್ಡದಿದೆ ನೋಡಿ ಇದು. डाइवर्ट करके दूसरा जो पानी है सीटा रेल ऊपर से, जैसे कि हाउस के छत का पानी आएगा, रेनोवेटर का आएगा, तीसरा आएगा आउटर ओर से जो पूरा पानी टकराएगा पूरा स्टेप से भरने के बाद ಹಲೋ ವೀಕ್ಷಿಸ್ರಿ, ನಮ್ಮ ಸರ್ ಹೇಳ್ತಾ ಇದ್ದಾರೆ ಅಲ್ಲಿ ನೋ ಎಂಟ್ರಿ ಅಂತೆ, ಯಾರೂ ಹೋಗಬಾರ್ದಂತೆ. ಓಕೆ, ಕಿರಿಚಿ ಹೇಳ್ತಾ ಇದ್ದೀವಿ, ನೋ ಎಂಟ್ರಿ, ಟ್ರೆಸ್ ಪಾಸ್ ಮಾಡಿ ಸಿಕ್ಕಾಕೋಬೇಡಿ. ಇಲ್ಲಿ ಏನು ಒಳ್ಳೆ ಟೆಕ್ನಾಲಜಿ ಮಾಡಿದ್ದಾರೆ ನೋಡಿ. ನಿಮಗೆ ಅಲ್ಲೇನು ದೊಡ್ಡದು ಕಾಣಿಸ್ತಿದೆಯಲ್ಲ, ಫಸ್ಟು ಈಗ ಮಳೆ ನೀರು ಬಂದರೆ ಅಥವಾ ಕೆರೆ ನೀರು ತುಂಬಿಕೊಂಡ್ರೆ ಅಲ್ಲಿ ನೀರು ತುಂಬಿ ಅಲ್ಲಿಂದ ಈ ಕಡೆ ಚಿಕ್ಕ ಕೆರೆಗೆ ಬರುತ್ತೆ. ಈ ಬರೋ ಪ್ರೋಸೆಸ್ಸಲ್ಲಿ ಕಲುಷಿತವಾದ ನೀರು ಕೆಳಗಡೆನೆ ಉಳ್ಕೊಂಡು ತೆಳ್ಳಗಿರೋ ನೀರು ನೆಕ್ಸ್ಟ್ ಲೆವೆಲಿಗೆ ಬರುತ್ತೆ. ಹಾಗೆ ನೀವು ಅಲ್ಲೇ ನೋಡ್ತಾ ಇದ್ದೀರಲ್ಲ, ಅದು ಮೆಟ್ಟಿಲುಗಳು ಯಾರಿಗಾದ್ರೂ ನೀರು ಕೆಳಗಡೆ ಹೋಗಿ ತಗೋಬೇಕು ಅಂದರೆ, ಯಾಕಂದರೆ ಇಲ್ಲೆಲ್ಲ ಬಿಸಿಗಾಲ ಜಾಸ್ತಿ ಆಗಿರೋದ್ರಿಂದ ತುಂಬ ಬಿಸಿಲಾದಾಗ ನೀರೆಲ್ಲ ಬತ್ತಿ ಹೋದಾಗ ಕಷ್ಟ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ನಮ್ಮ ಹಳ್ಳಿಲೆಲ್ಲ ನಮ್ಮ ಅಜ್ಜಿ ತಾತನ ಮನೇಲಿ ಏನು ನೋಡ್ತಿದ್ವು, ಅವ್ರು ಅವಾಗಲೇ ಒಂದು 10,000 ವರ್ಷನ ಎಷ್ಟು ವರ್ಷ, 3,000 ಪ್ಲಸ್ 2,000 ಹತ್ತತ್ರ 5,000 ವರ್ಷದ ಹಿಂದೆನೇ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ವೌ, ನೀವು ಅಲ್ಲೇನು ನೋಡ್ತಾ ಇದ್ದೀರಲ್ಲ, ಅದು ಗಾಡಿಗಳಿಗೆ ಮತ್ತು ಪ್ರಾಣಿಗಳಿಗೆ ಇಳ್ಕೊಂಬರೋಕ್ಕೆ ಅಂತ ಮಾಡಿರೋ ದಾರಿ. ಸೊ ನಾವೇನಾದರೂ ಮೆಟ್ಲು ಇಳ್ಕೊಂಬರ್ತೀವಿ, ಬಟ್ ಅವಕ್ಕಾಗಲ್ವಲ್ಲ, ಅದಕ್ಕೆ ಅಂತ ಮಾಡಿರೋದು. ಹಾಗೆ ನೀರು ವೇಸ್ಟ್ ಆಗಬಾರ್ದು ಅಂತ ಆ ಬಂಡೆಕಲ್ಲನ್ನು ಕೊರೆದುಬಿಟ್ಟು ಆ ಪ್ರೊಟೆಕ್ಷನ್ನಿಗೆ ಅಂತ ಮಾಡಿದ್ದಾರೆ. ಹಾಗೆ ಇಲ್ಲಿ ಏನು ತೂತ ಕಾಣ್ತಿದೆಯಲ್ಲ, ಇದು ಇಲ್ಲಿಗೆ ನೀರು ಬರೋಕ್ಕೆ ಒಂದು ಜಾಗ. ಸೊ ಇದು ಬೇಸಿಕಲಿ ಹೇಗೆ ಅಂದರೆ, ವಾಟರ್ ಸ್ಟೋರೇಜ್ ಮಾಡ್ತೀವಲ್ಲ, ಒಂದು ಲೇಯರಿಂದ ಇನ್ನೊಂದು ಲೇಯರಿಗೆ ಆ ಮಣ್ಣೆಲ್ಲ ಕೆಳಗಡೆ ಹೋಗಿ ತಿಳಿ ನೀರು ಮಾತ್ರ ಮೇಲ್ಗಡೆ ಬಂದು ಅದು ಕುಡಿಯೋ ನೀರಿಗೆ ಕನ್ವರ್ಷನ್ ಆಗುವಂಥ ಒಂದು ಕಾನ್ಸೆಪ್ಟ್. अगल बगल पूरी छत का जो टेरेस के बाद पानी है वहाँ से ओवरफ्लो आएगा, यहाँ से पूरा ओवरफ्लो निकलेगा. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನೀವೇನು ಚೇಂಬರ್ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಹಳ್ಳಿಯವರು ಏನು ಯೂಸ್ ಮಾಡ್ತಾ ಇದ್ರಲ್ಲ, ಮನೆ ನೀರಾಗಿರ್ಬೋದು ಅಥವಾ ಮಳೆ ಬಂದಾಗ ಮಾಡಿ ಮೇಲಿಂದ ಬರ್ತಿರೋ ನೀರಾಗಿರ್ಬೋದು, ಪಾತ್ರೆ ತೊಳೆದಿದ್ದು ಸ್ನಾನ ಮಾಡಿದ ನೀರೆಲ್ಲ ಇಲ್ಲಿಂದ ಆಚೆ ಬಂದು ಸೀದಾ ಸಿಟಿ ಒಳಗಡೆ ಗಲೀಜ್ ನೀರೆಲ್ಲ ಆಚೆ ಹೋಗ್ತಾ ಇತ್ತಂತೆ. ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಹರಪ್ಪಲೋಗಿ ಏನಿದ್ರಲ್ಲ, ಅವರು ಇಲ್ಲಿ ಲಾಜುಲಿ ಅಂತ ಒಂದು ಸ್ಟೋನ್ನ ತುಂಬ ಯೂಸ್ ಮಾಡ್ತಾಯಿದ್ರು. ಇದು ಒಂಥರ ಡೀಪ್ ಬ್ಲೂ ಸ್ಟೋನ್, ಆ್ಯಂಡ್ ಇದನ್ನು ಇಲ್ಲಿ ಸಿಗ್ದಲೇ ಇರೋದ್ರಿಂದ ರಾಜಸ್ಥಾನ್, ಹರಿಯಾಣ, ಇಲ್ಲಾಂದರೆ ಅಫ್ಘಾನಿಸ್ತಾನ್, ಇಲ್ಲೆಲ್ಲ ಕಡೆಯಿಂದನೂ ಇಂಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ರಂತೆ. ಆ ಇಂಪೋರ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಜ್ಯುವೆಲ್ರಿ ಎಲ್ಲ ಮಾಡಿದ ಮೇಲೆ ಇಲ್ಲಿ ಏನು ಅವರು ಬಿಲ್ಡ್ ಮಾಡ್ಕೊಂಡಿದ್ದಾರಲ್ಲ, ಆ ಟೇಬಲ್ ಮತ್ತು ಚೇರ್ ಅಲ್ಲಿ ಕೂತ್ಕೊಂಡು ಪಾಲಿಷ್ ಮಾಡ್ತಾ ಇದ್ರಂತೆ. ಇಲ್ಲಿರೋದು ಲೈಮ್ ಸ್ಟೋನು, ಅದ್ರ ಮೇಲೆ ನೀವೇನು ನೋಡ್ತಿದ್ದೀರಲ್ಲ ಅದು ಕೆತ್ತನೆ. ಇದು ನಾವೇನು ಸ್ಕ್ರೂ ಕುಡ್ಸಕ್ಕೆ ಮಾಡ್ತೀವಲ್ಲ, ಆ ಮೇಲ್ ಆ್ಯಂಡ್ ಫೀಮೇಲ್ ಸೈಡ್ ಆ ಥರ ಮಾಡಿರ್ತಾರೆ. ಸೊ ಇದೇ ಥರ ನಿಮಗೆ ಮಲ್ಟಿಪಲ್ ಮಾಡಿ ಒಂದ್ರ ಮೇಲೆ ಅದನ್ನು ಇಂಟರ್ಲಾಕ್ ಮಾಡಿಬಿಟ್ಟು ಇದರಿಂದ ಪಿಲ್ಲರ್ಸ್ ಮಾಡ್ತಾ ಇದ್ರಂತೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಒಂದು ಅವರ ಕಾಲದ್ದೇ ಆಗಿರುವಂಥ ಬಾವಿ. ಮುಂಚೆ ಇದು ಹತ್ತತ್ರ 100 ಫೀಟ್ ಇತ್ತಂತೆ, ಬಟ್ ಇವಾಗ ಕಾಲ ಕಳೀತಾ ಎಲ್ಲ ಮಣ್ಣಿಂದ ಕವರ್ ಆಗಿಬಿಟ್ಟು ಇವಾಗ ಒಂದು 40-45 ಅಡಿ ಇದೆ ಅಂತ ಹೇಳಿದರು. ಅವಾಗಿನ ಕಾಲದಲ್ಲಿ ಇಲ್ಲಿ ನೀರನ್ನ ತುಂಬಿಸೋಕ್ಕೆ ಅಂತ ಲೆದರ್ನ ಯೂಸ್ ಮಾಡ್ತಾ ಇದ್ರಂತೆ ಹರಪ್ಪನ್ ಸಿವಿಲೈಸೇಷನ್ ಅವರು. ಹಾಗೆ ನೀವು ಅಲ್ಲಿ ಏನು 2 ಸ್ಟೋನಿನ ಕಂಬಗಳು ನೋಡ್ತಾ ಇದ್ದೀರಲ್ಲ, ಸೊ ಅದನ್ನ ಯೂಸ್ ಮಾಡಿ ನೀರನ್ನ ಕೆಳಗಿಂದ ಮೇಲೆ ಎಳಿಯೋಕ್ಕೆ ಇದು ಮಾಡ್ತಿದ್ರಂತೆ. ಹಾಗೆ ನಿಮಗೆ ಅಲ್ಲಿ ಆ ಸ್ಟೋನಲ್ಲಿ ಎಳಿತಾ ಇದ್ದಾಗ ಆ ಮಾರ್ಕ್ ಏನಾಗುತ್ತಲ್ಲ, ಆ ಮಾರ್ಕ್ನ ಕೂಡ ನಿಮಗೆ ಈ ಸ್ಟೋನ್ ಮೇಲೆ ಇವತ್ತಿನವರೆಗೂ ಕಾಣಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ನೀರು ಎತ್ತಿದ ಕೂಡಲೇ ಮೇಲ್ ಬಂದಾಗ ಆ ಬಕೆಟ್ ಏನು ಯೂಸ್ ಮಾಡ್ತಿದ್ರಲ್ಲ,
ಅದು ಒಂದ್ಸಲಿ ಆ ಪುಲ್ಲಿ 1 ರೌಂಡ್ ಬಂದಮೇಲೆ ಆ ಬಕೆಟ್ ನೀರು ಬಿದ್ದು ಅಲ್ಲಿ ಪೈಪಿಂಗ್ ಎಲ್ಲ ಇಟ್ಟಿದ್ರಂತೆ. ಆ ಪೈಪಿಂದ ಅವ್ರವ್ರವ್ರ ಮನೆಗೆ ನೀರು ಹೋಗೋದು ಅಂತ ಹೇಳ್ತಾ ಇದ್ದಾರೆ. ನಾವು ಇವಾಗಿನ ಕಾಲದಲ್ಲಿ ಒಂದು ಪೈಪಲ್ಲಿ ಹೇಗೆ ಡಿವಿಯೇಟ್ ಮಾಡ್ತೀವಲ್ಲ, ಅದೇ ಥರ ಅವಾಗಿನ ಕಾಲದಲ್ಲೂ ಕೂಡ ಒಂದು ಪೈಪಿಗೆ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಮಾಡ್ತಾ ಇದ್ರಂತೆ. ಕಿಚನಿಗೆ ನೀರು ಬೇಕು ಅಂತಂದರೆ ಬಾತ್ರೂಮಲ್ಲಿ ಲಾಕ್ ಮಾಡೋದು, ಹಾಗೇನೆ ಬಾತ್ರೂಮಲ್ಲಿ ಬೇಕು ಅಂದರೆ ಕಿಚನಲ್ಲಿ. ವಾಟ್ ಅನ್ ಇನ್ನೋವೇಟಿವ್ ವೇನು ಆವಾಗಿನ ಕಾಲಕ್ಕೆ. उस समय देखो शॉर्ट भी देखेंगे तो वहाँ पे रस्सी के मार के जो प्लेट था ना वहाँ पे रस्सी के मार ಇಲ್ಲಿ ಏನು ನೋಡ್ತಾ ಇದೀವಲ್ಲ, ಇದು ಬಂದು ಕಾಮನ್ ಬಾತ್ರೂಮ್ ಆರ್ ಬಾತ್ ಟಬ್ ಆರ್ ಹಮಾಮ್ ಅಂತ ಏನು ಕರಿತೀವಲ್ಲ ಅದು. ಸೊ ಇಲ್ಲಿ ಲೇಡೀಸ್ ಮಾತ್ರ ಯೂಸ್ ಮಾಡ್ತಾ ಇದ್ರಂತೆ ಇದನ್ನ. ಅಲ್ಲಿ ಮೆಟ್ಲೇನು ಕಾಣ್ತಿದ್ಯಲ್ಲ, ಅಲ್ಲಿಂದ ಅವ್ರು ಇಳ್ಕೊಂಡು ಬಂದು ಅಲ್ಲಿ ಕೆಳಗಡೆ ಏನು ರೌಂಡ್ ಕಲ್ಲಿದೆ ಆ ಕಲ್ಲಿನ ಮೇಲೆ ಕೂತ್ಕೊಳ್ತಾ ಇದ್ರಂತೆ. ಆ ಸೇಮ್ ಅದೇ ಸಿಸ್ಟಮ್ ಏನು, ಆ ದಾರ ಏನು ಎಳಿತಾ ಇದ್ದಂಗೆ ತಲೆ ಮೇಲಿಂದ ಪೂರ್ತಿ ನೀರು ಬಂದು ಸೇಮ್ ಅದೇ ಸಿಸ್ಟಮಲ್ಲಿ ಬಂದು ಇಲ್ಲಿ ಬೀಳ್ತಾ ಇತ್ತು. ಅದನ್ನ ಯೂಸ್ ಮಾಡಿ ಇವರು ಸ್ನಾನ ಮಾಡ್ತಾ ಇದ್ರು ಅಂತ ಒಂದು ಕಾನ್ಸೆಪ್ಟ್. ಸೊ ನೀವು ಕೇಳ್ಬೋದು, ಇಲ್ಲಿ ಮೇಲಿಂದ ಒಳ್ಳೆ ನೀರು ಬಂದಾಗ ಕೆಟ್ಟ ನೀರು ಎಲ್ಲಿ ಹೋಗುತ್ತೆ ಅಂತ. ಸೊ ಅದಕ್ಕೆ ಅಂತಾನೆ ಕೆಳಗಡೆ ಒಂದು ಡ್ರೈನೇಜ್ ಸಿಸ್ಟಮ್ ಕೂಡ ಮಾಡಿದ್ದಾರೆ. ಅಲ್ಲಿ ಅದನ್ನ ಅವ್ರು ಓಪನ್ ಮಾಡಿದ ಕೂಡಲೇ ಮೇಲಿಂದ ಏನು ನೀರು ಬರುತ್ತಲ್ಲ ಅದೆಲ್ಲ ಆ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಹರ್ಕೊಂಡು ಆಚೆ ಕಡೆ ಹೋಗೋದಂತೆ. ಇಲ್ಲಿ ನೋಡ್ತಾ ಇರೋದು ನೀವು ಅವ್ರದ್ದು ಕೆಲವು ಕಿಚನ್ ಐಟಮ್ಸ್ ಏನು ಉಳ್ಕೊಂಡಿದೆಯಲ್ಲ ಅದು. ಇಲ್ಲಿ ಒರಡು ಕಲ್ಲಾಗಿರ್ಬೋದು ಅಥವಾ ನೀರು ಹೋಗೋಕ್ಕೆ ಏನು ಸಿಸ್ಟಮ್ ಆಗಿರ್ಬೋದು, ಆ ಥರದನ್ನೆಲ್ಲ. ಆಮೇಲೆ ಚಪಾತಿ ಒತ್ತಕ್ಕೆ ಇರೋದು ಎಲ್ಲದನ್ನು ವಿ ಕ್ಯಾನ್ ಸಿ ಹಿಯರ್. lifting it up. ಇದು ಹೆಂಗಿದೆ ಗೊತ್ತಾ, ಅಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಆ ಥರ ಇದೆ ಅದು. ಹಾಗೆ ಮುಂದೆ ಬಂದರೆ ಇಲ್ಲಿ ಮಾಡಿ ಮೇಲೆ ಏನೇನು ನೀರು ಉಳಿಯುತ್ತಲ್ಲ ಅದೆಲ್ಲ ಹೇಗೆ ಆಚೆ ಹೋಗುತ್ತೆ ಅಂತ ತೋರಿಸಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಒಂದು ಕಡೆ ಹೋಗಿದ್ದ ನೀರಿಗೆ 2 ಕಡೆ ಎಕ್ಸಿಟ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಹರ್ಕೊಂಡ್ಬಿಟ್ಟು ಊರಿಂದ ಆಚೆಗೆ ಹೋಗ್ತಾ ಇತ್ತಂತೆ. ವಾಟ್ ಅ ಸೂಪರ್ ಕಾನ್ಸೆಪ್ಟ್ ನೋ. रेन वाटर हार्वेस्टिंग सिस्टम. और कहाँ से ये सब पानी पानी दिख रहा है. ಇಲ್ಲಿ ನೋಡಿ ನೀರು ಓವರ್ಫ್ಲೋ ಆಗುತ್ತೆ, ಇಲ್ಲಾಂದ್ರೆ ಮಳೆ ಬರುತ್ತಲ್ಲ ಅದು ಇಲ್ಲಿಗೆ ಹೋಗಿ ಇಲ್ಲಿಂದ ವಾಪಸ್ ಅಲ್ಲೊಂದು ನೋಡಿದ್ವಲ್ಲ ಅದಕ್ಕೆ ಹೋಗಿ ಅಲ್ಲಿಂದ ಅಲ್ಲಿ ಚೇಂಬರ್ ಥರ ಮಾಡಿದ್ರಲ್ಲ ಅದು ಇದರ ಡ್ರೈನೇಜಿಗೆ, ಇಲ್ಲಾಂದರೆ ಮಳೆ ನೀರು ಕಡೆಗೆ ಇಟ್ ವಿಲ್ ಗೋ ಆಫ್. ಕ್ರೇಜಿ ನೋ ದಿಸ್ ಇಸ್. ನಮಗೆಲ್ಲ ಬರೀ ಪುಸ್ತಕದ ಬದನೆಕಾಯಿ ಅಂತಾರಲ್ಲ ಆ ಥರ ಬರೀ ಪುಸ್ತಕದಲ್ಲಿ ಹೇಳ್ಕೊಡೋರು ಕ್ಲಾಸಲ್ಲಿ. ಈ ಥರ ಕರ್ಕೊಂಬಂದು ಹೇಳ್ಕೊಟ್ಟಿದ್ರೆ ನಾವು ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ವಿ. ನಾವೇನು ನೋಡ್ತಾ ಇದ್ದೀವಲ್ಲ ಇದೆಲ್ಲ ಏನಿಲ್ಲ ಅಂದ್ರೂ ಅದೆಷ್ಟೋ 1000 ವರ್ಷ ಹಳೆಯದು. ಹಾಗಾಗಿ ನಾವು ಇಲ್ಲಿ ಕೇಳಿದ್ವಿ, ಇಲ್ಲಿ ಮನೆಗಳೆಲ್ಲಿದೆ, ಬರೀ ನೀವು ಆ ಸಿಸ್ಟಮ್ ಈ ಸಿಸ್ಟಮ್ ಅಂತಿರಲ್ಲ ಅಂತ. ಸೊ ಅದಕ್ಕೆ ಅಂತಲೇ ಅವರೊಂದು ಎಕ್ಸಾಂಪಲ್ ಕೊಟ್ಟರು ನಮಗೆ. ನಾವು ಹಳೆ ಸ್ಕೂಲಲ್ಲೆಲ್ಲ ಓದಿರ್ತೀವಿ, ಒಂದು ಸಣ್ಣ ಕಲ್ಲಾಗಕ್ಕೆ ಅದು ಎಷ್ಟೋ 1000 ಕೋಟಿ ವರ್ಷ ತಗೊಳುತ್ತಂತೆ. ಹಾಗೆ ನಾವಿಲ್ಲಿ ನೋಡ್ತಿರೋದು ಒಂದು ಸೆಡಿಮೆಂಟ್ ರಾಕ್ ಅಂತ. ಸೊ ಇಲ್ಲಿ ನೀವು ನೋಡ್ತಿರೋ ಹಂಗೆ ಅದು ಎಷ್ಟೋ ವರ್ಷದಿಂದ, ಇದು ಪ್ರಾಬಬ್ಲಿ ಡೈನಾಸರ್ ಏಜಿಂದ ಇದ್ರೂ ಇರ್ಬೋದು ಅಂತ ಇವರು ಹೇಳ್ತಾ ಇದ್ದಾರೆ. ಆ ಸೀಶೆಲ್ಸ್ ಎಲ್ಲ ಆಗಿ ಇದು ಒಂದು ಲೇಯರ್ ಆಗಿ ಬಂದಿದೆ. ಸೊ ನಾವು ನಮ್ಮ ಸುತ್ತಮುತ್ತ ನೋಡೋದನ್ನೆಲ್ಲ ಎಷ್ಟು ಲೈಟಾಗಿ ತಗೊಳ್ತೀವಿ, ಬಟ್ ಇಂಥ ಜಾಗಕ್ಕೆ ಬಂದು ಇದನ್ನು ನೋಡಿದಾಗ ಓ ಹೀಗೂ ಉಂಟೆ ಅಂತ ಕೂಡ ಒಂದ್ಸಲಿ ಕಲ್ಪನೆ ಬರುತ್ತೆ. एक लेयर बनने के लिए करीबन 10 लाख ईयर लगता है. एक स्टोन बनने के लिए करीबन करोड़ों साल लगते हैं. करोड़ों साल इसके ईयर ಅವ್ರು ಇದನ್ನ ಏನಕ್ಕೆ ತೋರಿಸಿದ್ದು ಅಂತಂದ್ರೆ ಇದೇ ತರ ಮನೆಗಳು ಕೂಡ ಮಣ್ಣಿಂದ ಮುಚ್ಚಿ ಹೋಗಿ ಒಂದು ಗ್ರೌಂಡ್ ಆಗ್ಬಿಟ್ಟಿರುತ್ತೆ. ಸೊ ನಾವಿವಾಗ ಅವ್ರದ್ದು ಅಪ್ಪರ್ ಲೇಯರ್ ಅಂತ ಏನಿದೆಯಲ್ಲ ಅದನ್ನ ಮಾತ್ರ ಇವಾಗ ಇವ್ರು ಕ್ಲೀನ್ ಮಾಡಿ ನೋಡಕ್ಕೆ ಅಂತ ಇಟ್ಟಿದ್ದಾರೆ ಅಂತ ತೋರಿಸ್ಕೊಟ್ರು ನಮಗೆ. ಸೀಟಿಂಗ್
What you can see the other side of the ground is Middletown anta. Middletown was very famous for their market or import export activities and so on. स्क्वायर 3 रस्ते पड़ेगा, कहीं पे 4 रस्ते पड़ेगा, जैसे स्क्वायर ನೋಡಿ ನಾವು ನಿಂತಿದ್ದೀವಿ ಇಲ್ಲಿ ಅವಾಗಿನ ಕಾಲದ್ದು ಆಂಫಿ ಥಿಯೇಟರ್ ಅಲ್ಲಿ ಹತ್ತತ್ರ 50,000 ಜನ ಕುತ್ಕೊಳ್ತಾ ಇದ್ರಂತೆ. ಅಲ್ಲಿ ಗೇಟ್ ಕಾಣ್ತಾ ಇದೆಯಲ್ಲ, ಅದರ ಆ ಕಡೆ ನಿಮಗೆ ಮಿಡಲ್ ಟೌನ್, ನಾವಿದ್ದೀವಿ ಸಿಟಡೆಲ್ ಅಲ್ಲಿ. ಇವರು ಎದುರುಗಡೆ ಇರೋರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಹಿಂಗೆಲ್ಲ ಚೆಕ್ ಮಾಡಿ ನೋಡ್ತಿದ್ದಾರೆ ಕರೆಕ್ಟ್ ಆಗಿದೆಯಾ ಅಂತ. Ma'am, you need an information. Yeah. Ask me. What is this? This used to be for the guardians who would guard the gate. So they used to sleep here in the night. Okay. This was their bed. If they sleep, who used to guard the gate? There used to be another guardian who used to be awake on this side. Ah, He'll be okay. sitting there. Another guy would be sleeping here. Oh, this is your management style? Okay. Efficiency is the key to going here. ಅವ್ರ ಮೈ ಮೇಲೆ ಇಲ್ಲಿ ಯಾವ್ದೋ ಹಳೆ ರಾಜನ್ ಭೂತ ಬಂದಿದೆಯಂತೆ, ಅದಕ್ಕೆ ಹಂಗ ಆಡ್ತಿದ್ದಾರೆ ಅವಾಗಿಂದ. This was same thing. किसी भोज राज का भूत Hey, Mr. King, what is he doing there? He's not guarding it properly. He's watching. I'll share on reel and then come. He's talking. Okay, guys, next, move on. He's talking to his king. नहीं, हमारा किंग बोल रहे हैं आगे मत जाओ, मुझे वेट करो. तो वेट कर रहे थे प्रथम किंग. क्वीन दिव्या, क्वीन नारागा। अच्छा हाँ बैठो No, no, I'll take video first. अरे दो है, दो क्वीन है, एक इधर है, एक उधर है। बाकी सब किंग किंगू महाराज किंगू किंग किंग your security guard is still not working. अच्छा, वो is taking a photo. ಧೋಲಾವೀರಾ ಹರಪ್ಪನ್ ಸಿಟಿ, ಹರಪ್ಪನ್ ಸಿವಿಲೈಸೇಷನ್ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನು ಕರೀತಾರಲ್ಲ, ಅದನ್ನು ನೋಡಿಕೊಂಡು ನಾವಿವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಬ್ರಿಲಿಯಂಟ್ ಜರ್ನಿ ಇಟ್ ವಾಸ್. ನಿಜವಾಗ್ಲೂ ಅವರು ಕನ್ಸ್ಟ್ರಕ್ಷನಲ್ ಕ್ವಾಲಿಟಿ ಆಗಿರ್ಬೋದು, ಅಥವಾ ಅವರು ಎಲ್ಲೆಲ್ಲಿ ಯಾವ ಥರ ನೀರನ್ನು ಬಳಕೆ ಮಾಡೋದಾಗಲಿ, ನೀರನ್ನ ಸೇವ್ ಮಾಡೋದಾಗಲಿ, ಸೇವಿಯರ್ ಮಾಡೋದಾಗಲಿ, ಅಥವಾ ಈಗ ನಾವು ಡ್ಯಾಮ್ ಥರ ಅಲ್ಲ, ಬಟ್ ಟ್ಯಾಂಕ್ ಕಟ್ಟಿಸಿ ಅದನ್ನು ರೈನ್ ವಾಟರ್ ಹಾರ್ವೆಸ್ಟ್ ಹೇಗೆ ಮಾಡೋದು, ಪ್ರತಿಯೊಂದೂ ಅವರೇ ಶುರು ಮಾಡಿರೋದು. ಸೊ ನೋಡಿ ತುಂಬ ಖುಷಿ ಆಯಿತು. ಇವಾಗ ಇಲ್ಲಿಂದ ಸನ್ಸೆಟ್ ಪಾಯಿಂಟಿಗೆ ಹೋಗೋಣ. ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಇದೆ. ನಾವು ಹೋಗ್ತಾ ಇದ್ದೀವಿ ಇವಾಗ ಸನ್ಸೆಟ್ ನೋಡೋಕ್ಕೆ. ಕೊನೆಯ ದಿನ, ನಾಳೆ ಇಲ್ಲಿಂದ ವಾಪಸ್. ಅಯ್ಯಯ್ಯೋ. ಸೊ ಲಾಸ್ಟ್ ಒಂದು ಸನ್ಸೆಟ್ನ ನೋಡ್ಬಿಡೋಣ ಬೇಗ ಹೋಗಿ. ಲಾಸ್ಟ್ ಪಾಯಿಂಟ್ ಆಫ್ ದ ಟ್ರಿಪ್, ಸನ್ಸೆಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಇವಾಗ. ವಾಟ್ ಅನ್ ಅಮೇಜಿಂಗ್ ವ್ಯೂ, ಲುಕ್ ಎಟ್ ದಿಸ್. ಬ್ಯೂಟಿಫುಲ್ ದಿಸ್ ಇಸ್. ಈ ಇಡೀ ಊರಲ್ಲಿ ಒಂದೇ ಒಂದು ಬೆಸ್ಟ್ ಪಾರ್ಟ್ ಅಂತಂದರೆ ಸನ್ಸೆಟ್. ಒಂಥರ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಸ್ಕೈಯಲ್ಲಿ ಪೂರ್ತಿ ಸೂರ್ಯ ಮುಳುಗೋದನ್ನು ನೋಡ್ಬೋದು. ನಾನಂತೂ ಐ ಅ ಬಿಗ್ ಫ್ಯಾನ್ ಆಫ್ ಸನ್ಸೆಟ್. ನಿಮ್ಗೇನಿಷ್ಟ? ಸನ್ರೈಸಾ ಸನ್ಸೆಟ್ ಪರ್ಸನ್ನ ನೀವು? ವಾವ್. ಇದ್ರ ಹತ್ರ ಹೋಗ್ತಾ ಫುಲ್ಲು ನಾಲ್ಗೆ ಎಲ್ಲ ಹಿಂಗೆ ಅಂದ್ಕೊಂಡ್ರೆ ಬರೀ ಉಪ್ಪಿನ ಅಂಶನೇ ಸಿಗುತ್ತೆ. ಅಷ್ಟು ಹೆವಿ ಇರುತ್ತೆ ಅಲ್ಲ ಇಲ್ಲಿ. ಗಾಡಿಯಲ್ಲಿ ಪೂರ್ತಿ ಉಪ್ಪೇ ತುಂಬಿಕೊಂಡಿರುತ್ತೆ ಇಲ್ಲಿ. ಮನೆಗೆ ಹೋಗಿನೂ ಅಷ್ಟೇ, ಒಂದ್ಸಲಿ ಹಿಂಗೆ ಅಂದ್ಕೊಂಡ್ರೆ ಒಂದೊಂದ್ಸಲಿ ವೈಟ್ ಪೌಡ್ರ್ ಥರ ಬಂದಂಗೆ ಅನಿಸುತ್ತೆ.
until next time, run of Kutch. ಒಂದು ಅದ್ಭುತ ಬೈಕ್ ಟ್ರಿಪ್ ನ ಮುಗಿಸ್ಕೊಂಡು ನಾಳೆ ಹೊರಟಿದೀವಿ ಅಂಡ್ ಅನ್ ಅಮೇಝಿಂಗ್ ವ್ಯೂ ಟು ಎಂಡ್ ದ ರೈಡ್. ಒಂದ್ ವಾರ ಹೇಗಾಯ್ತು ಅಂತ ನಿಜವಾಗ್ಲೂ ಗೊತ್ತೇ ಆಗ್ಲಿಲ್ಲ. ಅಷ್ಟು ಬೇಗ ನಾವಿನ್ನ ನಿನ್ನೆ ಸ್ಟಾರ್ಟ್ ಮಾಡ್ದಂಗಿದೆ, ಇವತ್ತಿಗೆ ಆಲ್ರೆಡಿ ಮುಗಿದೋಗಿದೆ. ಸೊ ಈ ಒಂದು ನೋಟಲ್ಲಿ ಐ ಆಮ್ ಎಂಡಿಂಗ್ ದಿಸ್ season of ROK, Run of Kutch. Probably next year matte I'll try to come back to back. Already 2 years I am there, but yeah, idantara it's a love that will never end. On this note, I hope you have liked the videos, all the videos. Illa andre nodi, subscribe ಮಾಡಿ, one like ಮಾಡಿ. Oh my God! Whatever you feel, what a comment perfect way to end Thank this you. ride, right? Goodbye. We have experienced everything in this ride. I made some good friends, we had good food, we saw some very cool places, we rode in a beautiful terrains, full moon, full sun, TT riding. I think everything was just so perfect. So as they say, ride is not about just the ride that you experience. Ride is also about what you're going to learn in the entire journey. On that note, I'm ending this vlog and I hope you have enjoyed it. If you do, then do subscribe and support and like. So, ta-da, bye-bye.